ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ನೀವೀಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ತುಂಬ ಯೂಸ್ ಆಗ್ತಾ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ವಾಟ್ಸಪ್ ಲಿಂಕ್ ಮುಖಾಂತರ ನನ್ನ ಒಂದು ಕಮ್ಯುನಿಟಿ ವಿಡಿಯೋ ಅಂದರೆ ಒಂದು ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಅದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನೀವು ಜಾಯ್ನ್ ಆದಾಗ ನಿಮಗೆ ಬೇಕಾಗಿರುವಂಥ ಕಂಟೆಂಟ್, ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ತೋರಿಸಿರುವಂಥ ಕಂಟೆಂಟ್ ಎಲ್ಲ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಬೇಕಾದಾಗ ಡೌಟ್ಸ್ ಇತ್ತು ಅಂದರೆ ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಡೌಟ್ಸನ್ನು ಕ್ಲಾರಿಫೈ ಕೊಡ್ತೀನಿ. ಓಕೆನಾ? ಸೊ ಅಂದಾಗೆ ನಾವಿತ್ತು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇನ್ ಅರ್ಥ ಮಾಡ್ಕೋಬೇಕಾದ್ರೆ ಏನಪ್ಪ ಅಂತಂದರೆ, ನಮಗೆ ಟೋಟಲ್ 8 ಮಾರ್ಕ್ಸ್ ಬರುತ್ತೆ. ನಾವು ಸ್ಕೀಮಲ್ಲಿ ನೋಡಿದ್ದೀರಿ. ಸೊ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನಾನು ಮತ್ತೆ ನಿಮ್ಗೆ ಹೊಸ ತೋರಿಸ್ತೀನಿ. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಟೋಟಲ್ ನಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? 8 ಮಾರ್ಕ್ಸ್ ಬರ್ತಾ ಇದೆ. ಸೊ 8 ಮಾರ್ಕ್ಸನ್ನು ತೊಗೊಳೋದಕ್ಕೆ ಯಾವ ರೀತಿಯಾಗಿ ನಾವು ರೆಡಿ ಆಗಬೇಕು ಅನ್ನೋದನ್ನ ನಾವೀಗ ನೋಡೋಣ. ಓಕೆನಾ? ಸೊ ಈಗ ಇದರಲ್ಲಿ ಒಂದು ನಂಬರ್ ಆಫ್ ಕ್ವಶನ್ಸ್ ಟೋಟಲ್ ಆಗಿ 84 ಕ್ವಶನ್ಸ್ ಇದೆ. ಅದರಲ್ಲಿ ಈಸಿ ಅನ್ನುವಂಥದ್ದು ಒಂದು 20 ಕ್ವಶನ್ ಆದರೆ, ಆವರೇಜ್ ಆಗಿ ಒಂದು 50 ಆವರೇಜ್ ಮಾರ್ಕ್ಸ್ ಇರುವಂಥ 56, ಡಿಫಿಕಲ್ಟ್ ಲೆವೆಲ್ 8 ಕ್ವಶನ್ಸ್ ಇದಾವೆ. ಸೊ ಇನ್ನು ಈಗ ನೋಡ್ತಾ ಇದ್ದೀರಾ, ನಾವು 1 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀರಿ. ಸೊ ಈ 1 ಮಾರ್ಕ್ ಕ್ವಶನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು ಈ ಚಾಪ್ಟ್ರಲ್ಲಿ ಏನಪ್ಪ ಅಂತ ಇಂಪಾರ್ಟೆಂಟ್ ಅಂತೇಳಿ. ಸೊ ನೆನ್ಪಿಟ್ಕೊಳ್ಳಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಬಗ್ಗೆ ನಾನು ಸ್ವಲ್ಪ ನಿಮಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಏನು ಹೇಳುತ್ತೆ AP ಅಂದರೆ ಏನು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ವಾಟ್ ಯು ಮೀನ್ ಬೈ ಅರ್ಥಮೆಟಿಕ್ ಪ್ರೋಗ್ರೆಷನ್? ಪ್ರೋಗ್ರೆಷನ್ ಅಂದರೆ ಏನು ನೋಡಿ. ಪ್ರೋಗ್ರೆಷನ್ ಅಂತ ಅಂದಿದ ತಕ್ಷಣನೇ, ಸೊ ಇಟ್ ಇಸ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಅಂತ ಅರ್ಥ. ಏನಂತ ಅರ್ಥ? ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಯಾವ ರೀತಿಯಾಗಿ ಸರ್? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಡೀಷನ್ 2, 4, 8, 6, 7, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದಾಗ ನಿಮಗೆ ಇಲ್ಲಿ ಯಾವುದೇ ಒಂದು ಪ್ಯಾಟ್ರನ್ ಇಲ್ಲ. ನೋಡಿ, 2ಗೆ 2 ಸೇರಿಸಿದ್ರೆ 4 ಬರ್ತಾ ಇದೆ, 4ಗೆ 4 ಸೇರಿಸಿದ್ರೆ 8 ಬರ್ತಾ ಇದೆ, 8ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ 6 ಬರ ಅಂದರೆ ಯಾವುದೇ ಒಂದು ಸಂಬಂಧ ಇಲ್ಲ. ಅರ್ಥ ಆಗ್ತಿದೆಯಾ? ನಾವೊಂದು ಸಂಬಂಧ ಇರುವಂತಹ ಒಂದು ಎಲಿಮೆಂಟ್ಸ್ನ ಒಂದು ಅರೇಂಜ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೋಡಿ, 2, ಸೊ ವಿ ಕ್ಯಾನ್ ಚೆಕ್ ದಟ್ 2, 4, 6, 8, 10, 12. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದೇರ್ ಇಸ್ ಒನ್ ಅರೇಂಜ್ಮೆಂಟ್. ಏನೋ ಒಂದು ಅರೇಂಜ್ ಆಗಿ ನಾವು ಮಾಡಿದ್ದೀರಿ. 2ಗೆ 2 ಸೇರಿಸಿದಾಗ 4 ಬರ್ತಾ ಇದೆ, 4ಗೆ 2 ಸೇರಿಸ 6 ಬರ್ತಾ ಇದೆ, 6ಗೆ 2 ಸೇ 8 ಬರ್ತಾ ಇದೆ, 8ಗೆ 2 ಸೇರಿಸ 10 ಬರ್ತಾ ಇದೆ, 10ಗೆ 2 ಸೇರಿಸಿದಾಗ 12 ಬರ್ತಾ ಇದೆ. ಸೊ ಇದು ಒಂದು ರೀತಿಯಾದಂತಹ ಅರೇಂಜ್ಮೆಂಟ್ ಇರುತ್ತೆ. ಓಕೆನಾ? ಸೊ ಈ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ನಾವೇನಂತ ಕರಿತೀರಿ? ಪ್ರೋಗ್ರೆಷನ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ AP ಅಂದ್ರೆ ಏನು? ಸೊ ವಾಟ್ ಯು ಮೀನ್ ಬೈ AP? ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ದೇರ್ ಮಸ್ಟ್ ಬಿ ಏನು? ದ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಏನು ಸರ್ ಹಂಗಂದ್ರೆ? ಕಾನ್ಸಿಕ್ಯೂಟಿವ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇದು ಚೆನ್ನಾಗಿ ಅರ್ಥ ಆಗ್ಬೇಕು ಮಕ್ಕಳಿಗೆ. ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದ್ರೆ ಮೀನಿಂಗ್ ಏನು ನೋಡಿ. ಕಾನ್ಸಿಕ್ಯೂಟಿವ್ ಅಂತಂದ್ರೆ ಒನ್ ಆಫ್ಟರ್ ದಿ ಅದರ್ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಲಿಮೆಂಟ್ ಇದೆ 1 ಆಗಿದ ತಕ್ಷಣ ನೆಕ್ಸ್ಟ್ ಏನು 2 ಆಗಿದ ತಕ್ಷಣ ನೆಕ್ಸ್ಟ್ ಏನು 3 ಆಗಿದ ತಕ್ಷಣ ನೆಕ್ಸ್ಟ್ ಏನು 4. ಸೊ ಈ ತರ ಒಂದು ಆಗಿದ ತಕ್ಷಣ ಒಂದು ಎಲಿಮೆಂಟ್ ಇರುವಂತಹ ಎಲಿಮೆಂಟ್ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್, ನೀವೀಗ ಏನು ಮಾಡ್ತೀರಾ? ನಿಮ್ಮ ಕ್ಲಾಸ್ನ ಮಕ್ಕಳೆಲ್ಲ ಒಂದು ಅರೇಂಜ್ಮೆಂಟಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ನಿಂತಿರ್ತೀರ. ಯಾವ ಥರ? ಟಿ ಶರ್ಟ್ಸ್ ಮೇಲೆ ನಂಬರ್ 1, 2, 3, 4 ಅಂತ ಇರುತ್ತೆ. ಸೊ ನೀವು ಒಂದು ಅರೇಂಜ್ಮೆಂಟಲ್ಲಿ ಇದ್ದೀರಾ. 1 ಆಗಿದ ತಕ್ಷಣ ಸೆಕೆಂಡ್ ಸ್ಟೂಡೆಂಟ್, ಸೆಕೆಂಡ್ ಆಗಿದ ತಕ್ಷಣ ಥರ್ಡ್ ಆಗಿದ ತಕ್ಷಣ ಫೋರ್ತ್, ಈ ಥರ ಇದ್ದೀರಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಸೊ ಒನ್ ಆಫ್ಟರ್ ದಿ ನೆಕ್ಸ್ಟ್ ಒನ್, ಇಮಿಡಿಯೇಟ್ ಒನ್. ಈ ಥರ ಒಂದು ಅರೇಂಜ್ಮೆಂಟಲ್ಲಿ ಇಲ್ಲಿ ಏನಪ್ಪ ಅಂತಂದರೆ, ದೇರ್ ಮಸ್ಟ್ ಬಿ ಎ ಕಾಮನ್ ಡಿಫ್ರೆನ್ಸ್ ಅಂತ ಕರೀತಾರೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಕಾಮನ್ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿಯೋದು? ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ, ಏನಪ್ಪ ಅಂತಂದರೆ, ಈ ಒಂದು ಸೀರೀಸ್ ಇರುತ್ತೆ. ಇನ್ನೊಂದು ಸೀರೀಸ್ ಬರ್ತೀನಿ ನೋಡಿ, 2, 4, 6, 8, 10, etc. You can observe here the first element is denoted by A. ಏನು ಡಿನೋಟ್ ಮಾಡ್ತೀರಿ? ನಾವು ಎ ಇಂದ ಡಿನೋಟ್ ಮಾಡ್ತೀರಿ. ಅದೇ ರೀತಿಯಾಗಿ ಈಗ ಕೆಲವು ಟೈಮ್ ನಾವೇನು ಮಾಡ್ತೀರಿ? ದಿಸ್ ಈಸ್ ಕಾಲ್ಡ್ A1, A2, A3,
A4 A5 ಅಂತ ಕರಿತೀರಿ. ಅಂದರೆ ಟರ್ಮ್ಸ್ನ ಇಂಡಿಕೇಟ್ ಮಾಡ್ತಾರೆ. ನಾವು ಯಾವ ಥರ ಇಂಡಿಕೇಟ್ ಮಾಡ್ತೀರಿ, A1 A2 A3 A4 A5 ಈ ಥರ ಇಂಡಿಕೇಟ್ ಮಾಡ್ತಾ ಹೋಗ್ತಾ ಇದ್ದೀರಿ. ಸೊ ಇದೆಲ್ಲ ಏನಂತ ಅರ್ಥ, ಟರ್ಮ್ಸ್ ಅಂತ ಅರ್ಥ. ಅದ್ರಲ್ಲಿ ಮೊದಲನೇ ಟರ್ಮ್ನ ನಾವು ಏನಂತ ಡಿನೋಟ್ ಮಾಡ್ತೀರಿ, ಎ ಅಂತ ಡಿನೋಟ್ ಮಾಡ್ತೀರಿ. ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಡಿಫೈನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಆಲ್ವೇಸ್ ಇನ್ ದ ಪ್ರೋಗ್ರೆಷನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗೆ ದ ಕಾಮನ್ ಡಿಫ್ರೆನ್ಸ್ ಇರಬೇಕು. ಏನು ಕಾಮನ್ ಡಿಫ್ರೆನ್ಸ್ ನೋಡಿ, ಇಲ್ಲಿ ಏನು ಎಲಿಮೆಂಟ್ ಇದೆ, A2 ಇದೆ, A2 ಮೈನಸ್ A1 ಮಾಡೋಣ. ಸೊ A2 ಮೈನಸ್ A1 ಮಾಡ್ತೀನಿ. ಅದೇ ರೀತಿ ಏನು ಮಾಡ್ತೀನಿ, A3 ಮೈನಸ್ A2 ಕೂಡ ಮಾಡ್ತೀನಿ. ಅದೇ ರೀತಿ ಏನು ಮಾಡ್ತೀನಿ, A4 ಮೈನಸ್ A3 ಕೂಡ ಮಾಡ್ತೀನಿ. ಸೊ A2 ಮೈನಸ್ A1 ಎಷ್ಟು ಬಂತು, A3 ಮೈನಸ್ A2 ಎಷ್ಟು ಬರ್ತಾ ಇದೆ, A4 ಮೈನಸ್ A3. ಸಿ ಹಿಯರ್ A2 ಮೈನಸ್ A1 ದಟ್ ಈಸ್ ವಾಟ್ 4 ಮೈನಸ್ 2. ಅದೇ ರೀತಿಯಾಗಿ A3 ಅಂದರೆ 6, ಸೊ 6 ಮೈನಸ್ 4. ಅದೇ ರೀತಿಯಾಗಿ A4 ಮೈನಸ್ A3 ನೀವು ಅಬ್ಸರ್ವ್ ಮಾಡ್ಬೋದು. ಸೊ A4 ಮೈನಸ್ A3 ನೋಡಿ, ಯಾವ್ದು ಈ ಎರಡು ಎಲಿಮೆಂಟು A4 ಮತ್ತು A3 ಇಂಡಿಕೇಟ್ ಮಾಡ್ತಾ ಇದೆ. ಸೊ A4 ಎಲಿಮೆಂಟ್ ಎಷ್ಟು, 8 ಮೈನಸ್ 6 ಅಂತ ಹಾಕೋಣ. ನಾವು ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್ 4 ಮೈನಸ್ 2 ಎಷ್ಟಿದೆ, 2 ಬರ್ತಾ ಇದೆ. 6 ಮೈನಸ್ 4 ಎಷ್ಟು, 2 ಇದೆ. 8 ಮೈನಸ್ 6 ಎಷ್ಟು, 2 ಇದೆ. ಅಂದರೆ ಏನಂತ ಅರ್ಥ, ನಾನು ಏನು ಅಬ್ಸರ್ವ್ ಮಾಡಿದೆ ಇಲ್ಲಿ, ದೇರ್ ಈಸ್ ಎ ಕಾಮನ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಕಾನ್ಸಿಕ್ಯೂಟಿವ್ ಅಂದರೆ ಏನು, ಒನ್ ಆಫ್ಟರ್ ದಿ ಅದರ್. ಸೊ 2 ಆಗಿದ ತಕ್ಷಣ 4 ಇದೆ, ಕರೆಕ್ಟಾ. ಸೊ ದಿಸ್ ಈಸ್ ವಾಟ್ ಕಾನ್ಸಿಕ್ಯೂಟಿವ್. 2 ಆಗಿದ ತಕ್ಷಣ 4, 4 ಆಗಿದ ತಕ್ಷಣ 6, 6 ಆಗಿದ ತಕ್ಷಣ 8. ಈ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇದೆಯಲ್ಲ, ಇವುಗಳ ನಡುವೆ ಡಿಫ್ರೆನ್ಸ್ ಏನಾಗಿದೆ, ಸೇಮ್ ಆಗಿದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಅಬ್ಸರ್ವಿಂಗ್ ಹಿಯರ್. A2 ಮೈನಸ್ A1 2ನೇ ಬಂತು, A3 ಮೈನಸ್ A2 2ನೇ ಬಂತು, A4 ಮೈನಸ್ A3 ಕೂಡ 2 ಬರ್ತಾ ಇದೆ. ಸೊ ಈ ಥರ ಇದ್ದಾಗ ದಿಸ್ ಇಸ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾವಾಗ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರುತ್ತೋ ದಟ್ ಟೈಪ್ ಆಫ್ ಪ್ರೋಗ್ರೆಷನ್ ಇಸ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೆಂಗೆ ಡಿಫೈನ್ ಮಾಡ್ಬೋದು, ದೇರ್ ಮಸ್ಟ್ ಬಿ ಎ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಕಾಮನ್ ಡಿಫ್ರೆನ್ಸ್ ಇದ್ರೆ ಮಾತ್ರ ದಟ್ ಈಸ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇದು ನೀವು ಬೇಸಿಕ್ಕು. ಅದೇ ರೀತಿಯಾಗಿ ಡಿ ಅಂದರೆ ಏನು, ಸಿ ಎ ನಾವು ಈಗ ತಾನೇ ಹೇಳಿದೆ. ಐ ವಿಲ್ ರೈಟ್ ಒನ್ ಮೋರ್ ಎಕ್ಸಾಂಪಲ್. 3 6 9 ಸೊ 12 15. what you can observe here, so you can observe it clearly. what you can observe, 3ಗೆ 3 ಆ್ಯಡ್ ಮಾಡಿದ್ರೆ 6 ಬರ್ತಾ ಇದೆ, 6ಗೆ 3 ಆ್ಯಡ್ ಮಾಡಿದಾಗ 9 ಬರ್ತಾ ಇದೆ, 9ಗೆ 3 ಆ್ಯಡ್ ಮಾಡಿದ್ರೆ 12 ಬರ್ತಾ ಇದೆ, 12ಗೆ again 3 ಆ್ಯಡ್ ಮಾಡಿ 15 ಬರ್ತದೆ. ದಟ್ ಮೀನ್ಸ್ ವಾಟ್, ದ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ದ ಟರ್ಮ್ಸ್. ನೆನ್ಪಿಟ್ಕೊಳ್ಳಿ, ಕಾಮನ್ ಡಿಫ್ರೆನ್ಸ್ ಯಾವ್ದ್ಯಾವುದು, 3ಗೆ ಮತ್ತು 6ಗೆ, ದಟ್ ಈಸ್ ವಾಟ್ ಅಗೇನ್ 3. 6ಗೆ ಮತ್ತು 9ಗೆ ಡಿಫ್ರೆನ್ಸ್ ಎಷ್ಟು, 3. 9ಗೆ ಮತ್ತು 12 ಡಿಫ್ರೆನ್ಸ್ ಎಷ್ಟು, 3. 12 ಮತ್ತು 15 ಡಿಫ್ರೆನ್ಸ್ ಎಷ್ಟು, 3. ಸೊ ದಿಸ್ ಈಸ್, ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಪ್ರೋಗ್ರೆಷನಲ್ಲಿ ನಾವು ಫಸ್ಟ್ ಟರ್ಮ್ನ ವಿ ವಿಲ್ ಡಿನೋಟ್ ದ ಫಸ್ಟ್ ಟರ್ಮ್ ಬೈ ಎ. ದ ಕಾಮನ್ ಡಿಫ್ರೆನ್ಸ್ ಇಸ್ ಡಿನೋಟೆಡ್ ಬೈ ಡಿ. ಹಾಗಾದ್ರೆ ಡಿ ಹೆಂಗ್ ಸರ್ ಬರೀಬೋದು ನಾವು, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಆಸ್ A2 ಮೈನಸ್ A1, ಅಥವಾ ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ A3 ಮೈನಸ್ A2 ಆಲ್ಸೋ, ಆರ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ A4 ಮೈನಸ್ A3 ಆಲ್ಸೋ. ಇದೆಲ್ಲ ಮಾಡಿದಾಗ ಏನಾಗಿರುತ್ತೆ, ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ. ಡಿಫ್ರೆನ್ಸ್ ವಿಲ್ ಬಿ ಸೇಮ್, ಕಾಮನ್ ಡಿಫ್ರೆನ್ಸ್ ಇರುತ್ತೆ. ಅವಾಗ ಮಾತ್ರ ಅದನ್ನ ನಾವೇನಂತ ಕರಿತೀರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀರಿ. ಸೊ ಯು ಗಾಟ್ ದ ಟೂ ಟರ್ಮ್ಸ್ ಹಿಯರ್. ವಾಟ್ ಆರ್ ದ ಟೂ ಟರ್ಮ್ಸ್, ಒನ್ ಈಸ್ ಎ, ಅದರ್ ಒನ್ ಈಸ್ ಡಿ. ಓಕೆ, ಸೊ ಇದ್ರ ಜೊತೆಗೆ ಏನು ಮಾಡೋಣ, ವಿಲ್ ಗೆಟ್ ಒನ್ ಮೋರ್ ಟರ್ಮ್, ದ ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ವಾಟ್ ಈಸ್ ದ ಜನರಲ್ ಟರ್ಮ್ ಅಪ್ ಅಂತಂದ್ರೆ, ಎ ಪ್ಲಸ್ ಡಿ, A plus 2D, A plus 3D, these elements denote the arithmetic progression. This is called as the general term of arithmetic progression. ನಾವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಬರುತ್ತೆ, the general form ಅಂತ ಕೂಡ ಕರಿತೀರಿ, ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ, ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು.
That is a comma a plus t comma a plus 2d comma a plus 3d. ಈ ಜನರಲ್ ಟರ್ಮ್ ಆದಮೇಲೆ you will get that what is the nth term of AP. So nth term of AP. What is the nth term? Nth term is denoted by an a plus n minus 1 ಇಂಟು ಡಿ. ಇದೇನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಸೀರೀಸ್ ಬರಿತಾ ಇದ್ದೀರಾ, ಈಗ ಬರದೆ 3 ಕಾಮ 6 ಕಾಮ 9. ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಸುಮಾರು ಜನಕ್ಕೆ ಈ ಡೌಟ್ ರೈಸ್ ಆಗುತ್ತೆ. ಇದು ಮೊದಲನೇ ಟರ್ಮ್ನ ಇಂಡಿಕೇಟ್ ಮಾಡ್ತಾ ಇದೆ, ಇದು ಎರಡನೇ ಟರ್ಮ್ನ ಇಂಡಿಕೇಟ್ ಮಾಡ್ತಾ ಇದೆ, ಇದು ಮೂರನೇ ಟರ್ಮ್ನ ಇಂಡಿಕೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ ಥರ ಬರೀದಿರಾ, ನನಗೆ ಎಲ್ಲೋ ಸಮ್ವೇರ್ ಐ ನೀಡ್ 100th ಟರ್ಮ್ ಬೇಕು. ಯಾವ ಥರ ಕಂಡುಹಿಡಿಯೋದು? ಈ ಥರ 100th ಟರ್ಮು, ಅದೇ ಥರ ಇನ್ನೆಲ್ಲೋ A200 ಹಿಂಗೆ ಹೋಗ್ತಾ 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 ಏನು ಮಾಡ್ತೀರಿ, ನಾವು nth ಟರ್ಮ್ನ ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಆದರೆ nth ಟರ್ಮ್ ಹೆಂಗೆ ಸರ್ ಬರುತ್ತೆ? ಸೊ ಹೌ ಯು ಗಾಟ್ ದಟ್ nth ಟರ್ಮ್ ಹೆಂಗೆ ಬರುತ್ತೆ? ಇಲ್ಲಿ ನೋಡಿ, ಇಲ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ A1. ಸೊ A1 ಟರ್ಮ್ ಹೆಂಗೆ ಇಂಡಿಕೇಟ್ ಮಾಡ್ತಾ ಇದ್ದೀನಿ? ಎ ಇಂದ. A2 ಟರ್ಮು A ಪ್ಲಸ್ ಡಿ, A3 ಟರ್ಮು A ಪ್ಲಸ್ 2D, A4 ಟರ್ಮು A ಪ್ಲಸ್ 3D. ದಟ್ ಮೀನ್ಸ್ ಐ ವಿಲ್ ರೈಟ್ ಒನ್ಸ್ ಅಗೇನ್. ಸೊ ಫಸ್ಟ್ ಟರ್ಮ್ನ ನೋಡ್ಕೊಳ್ಳಿ. ಫಸ್ಟ್ ಟರ್ಮ್ A1, ಜನರಲ್ ಟರ್ಮಲ್ಲಿ ಏನು ಬರುತ್ತೆ? ಎ ಬರುತ್ತೆ, ಕರೆಕ್ಟಾ? ಸೊ ವಾಟ್ ವಿಲ್ ಗೆಟ್? ಎ. A2 ಬಂದೇನು? A ಪ್ಲಸ್ ಡಿ. A3 ಬಂದೇನು? A ಪ್ಲಸ್ 2D. A4 ಬಂದೇನು? A ಪ್ಲಸ್ 3D. A5 ಬಂದೇನು? A ಪ್ಲಸ್ 4D. ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ. ಮೊದಲನೇ ಟರ್ಮ್ ಇದ್ದಾಗ ಪ್ಲಸ್ ಡಿ ಏನು ಇಲ್ಲ, 0 ಟೈಮ್ಸ್ ಆಫ್ ಡಿ ಅಂತ. A2 ಇದ್ದರೆ ಇಲ್ಲಿ 1 ಇದೆ, 3 ಇದ್ದರೆ ಇಲ್ಲಿ 2 ಇದೆ, 4 ಇದ್ದರೆ 3 ಇದೆ, 5 ಇದ್ದರೆ 4 ಇದೆ. ಯು ಕ್ಯಾನ್ ಇಮ್ಯಾಜಿನ್ ದಟ್. ಸಪೋಸ್ ನನಗೆ A10th ಟರ್ಮ್ ಇದ್ರೆ ಏನು ಬೇಕಾಗ್ತಾ ಇತ್ತು? A ಪ್ಲಸ್ 9D ಆಗುತ್ತೆ. ಸಪೋಸ್ A100 ಇದ್ದರೆ ನೋಡಿ, ಇಲ್ಲಿ 10 ಇದ್ರೆ ಇಲ್ಲಿ ಎಷ್ಟಿರಬೇಕು? 9. A100ಗೆ ಹಾಗಾದ್ರೆ ಹೇಳಿ ಮಕ್ಕಳೇ, A ಪ್ಲಸ್ 99D. ಹಾಗಾದರೆ ಇದೇ ರೀತಿ ನನಗೆಲ್ಲೋ n ಬೇಕು ಅಂದರೆ ಇಲ್ಲಿ ಏನಿರುತ್ತೋ ಅದಕ್ಕಿಂತ ಒಂದು ಕಡಿಮೆ. ಹಾಗಾದರೆ AN ಹೆಂಗೆ ಬರಿಬೋದು? A ಕಾಮನ್ ಆಗಿ ಬರುತ್ತೆ, 99 ಜಾಗದಲ್ಲಿ ಈ ಎನ್ಗಿಂತ ಒಂದು ಕಡಿಮೆ ಅಂದರೆ n-1 ಇಂಟು ಡಿ ಆಗುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ AP. A ಪ್ಲಸ್ n-1 ಇಂಟು ಡಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ ಇದು. ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ nth ಟರ್ಮ್ ಆಫ್ ದಿ AP. AN ಪ್ಲಸ್ AN ಇಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು ಡಿ. ಸೊ ನೀವು ಇಡೀ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಾವು ಆಟ ಆಡುವಂಥದ್ದು ಎ ಜೊತೆಗೆ ಡಿ ಜೊತೆಗೆ AN ಜೊತೆಗೆ. ಸೊ ಈ 3 ಟರ್ಮ್ನ ಕ್ಯಾಲ್ಕುಲೇಟ್ ಮಾಡೋದು, ಸಾಲ್ವ್ ಮಾಡೋದೇ ಇರುತ್ತೆ 50% ಆಫ್ ದಿ ಚಾಪ್ಟರ್. ಓಕೆನಾ? ಸೊ ಅದಕ್ಕೆ ಈ ಫಾರ್ಮ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಸೊ ದೀಸ್ ಆರ್ ದ ಟರ್ಮ್ಸ್. ಯಾವ್ಯಾವ ಟರ್ಮ್ ಕಲ್ತ್ಕೊಂಡ್ರಿ? ವಿ ಹ್ಯಾವ್ ಲರ್ನ್ ದಟ್ ಒಂದು ವಾಟ್ ಈಸ್ ಎ, ವಾಟ್ ಈಸ್ ಡಿ, ವಾಟ್ ಈಸ್ ಜನರಲ್ ಫಾರ್ಮ್. ಐ ಹ್ಯಾವ್ ರಿಟನ್ ದ ಜನರಲ್ ಫಾರ್ಮ್ ಆಲ್ಸೋ. So this is a general form of AP, that is what A comma A plus D comma A plus 2D A plus 3D etc etc. ಓಕೆನಾ? ಸೊ ಇಷ್ಟು ಫಾರ್ಮುಲಾ ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಫಾರ್ಮುಲಾ ಕಲೀರಿ, ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇದೇ ರೀತಿಯಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಹೇಳಿ, ನಿಮ್ಮ ಹಿರಿಯರಿಗೆ ಹೇಳಿ, ದೊಡ್ಡವ್ರು ನೋಡ್ತಾ ಚಿಕ್ಕವ್ರಿಗೆ ಹೇಳಿ, ಚಿಕ್ಕವ್ರು ನೋಡ್ತಾ ದೊಡ್ಡವ್ರಿಗೆ ಹೇಳಿ. ಒಟ್ಟಿನಲ್ಲಿ